ಈಗಾಗಲೇ 800 ಎಕರೆಯಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಗುಲ್ಬರ್ಗ ಯೂನಿವರ್ಸಿಟಿ. ಆ ಗುಲ್ಬರ್ಗ ಯೂನಿವರ್ಸಿಟಿ 800 ಎಕರೆಯಲ್ಲಿ ಆಲ್ರೆಡಿ ಈಗ ESI ಹಾಸ್ಪಿಟಲ್ಲು ಮತ್ತು ಇನ್ನೊಂದು ಯಾವುದೋ ಅಂತೇಳಿ 70 ಎಕರೆ ಮೊದಲೇ ಕಬ್ಜೆ ಮಾಡ್ಕೊಂಡ್ಬಿಟ್ರು. ಅದು ಈಗ ಸರ್ಕಾರ ಏನು ಮಾಡಕತ್ತದಂದ್ರೆ 250 ಎಕರೆ ಆ ಯೂನಿವರ್ಸಿಟಿ ಜಾಗದಲ್ಲಿ ನಮಗೆ ಕೊಡ್ರಿ ಅಂತಕ್ಕಂಥದ್ದು ಸರ್ಕಾರದಿಂದ ಯೂನಿವರ್ಸಿಟಿಗೆ ಪತ್ರ ಬಂದು ಯೂನಿವರ್ಸಿಟಿ ಚಾನ್ಸಲರ್ ಮೇಲೆ ಮತ್ತು ನಮ್ಗೆ ಸರ್ಕಾರ ಕೊಡ್ರಿ 250 ಎಕರೆ ಅಂತ ಕೇಳಕತ್ತಾರ. ಆ 250 ಎಕರೆ ಅದಕ್ಕೆ ಕೇಳಕತ್ತಾರ ಅವರು ಅಂತಂತಂದ್ರೆ, ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ 70 ಎಕರೆ ಬೇಕಂತ, ಮತ್ತು ಸ್ಪೋರ್ಟ್ಸ್ ಸಿಟಿ ಮಾಡ್ತೀವಿ, ಸ್ಪೋರ್ಟ್ ಹಬ್ ಮಾಡ್ತೀವಿ 50 ಎಕರೆ, ಕಲ್ಯಾಣ ಕರ್ನಾಟಕ ಮಾನವ ಅಭಿವೃದ್ಧಿ ಮಂಡಳಿ, ಕೃಷಿ ಸಾಂಸ್ಕೃತಿಕ ಸಂಘ ಹಾಗೂ ಇಂಜಿನಿಯರಿಂಗ್ ಕಾಲೇಜಿಗೆ 20 ಎಕರೆ, ಅಗ್ನಿಶಾಮಕ ಠಾಣೆ ಹಾಗೂ ವಿಜ್ಞಾನೇಶ್ವರ ಕಾಲೇಜಿಗೆ ತಲಾ 15 ಎಕರೆ, ಗಾಂಧಿ ಭವನಕ್ಕೆ 10 ಎಕರೆ, ಪೊಲೀಸ್ ಸ್ಟೇಷನ್ನ ಮತ್ತು ಜಿಲ್ಲಾ ಪಂಚಾಯತ್ ನಿರ್ಮಾಣಕ್ಕೆ, ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ, ಹೀಗಾಗಿ 250 ಎಕರೆ ಭೂಮಿ ಬೇಕು ಅಂತಕ್ಕಂಥದ್ದು ಸರ್ಕಾರ ಪತ್ರ ಬರೆದು ಯೂನಿವರ್ಸಿಟಿದವ್ರಿಗೆ ಕೇಳಕತ್ತಾರ. ನಾವು ಹೇಳಕತ್ತೀವಿ ಗುಲ್ಬರ್ಗ ಜನ, ಇದು ಗುಲ್ಬರ್ಗ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು ಅಲ್ಲಿ ಓದಬೇಕು. ಯಾಕಂದರೆ ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟಿಗಳು ಭಾಳ ಆಗ್ಯಾವ. ಆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀಸ್ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದಲಿಕ್ಕೆ ವಿದ್ಯಾರ್ಥಿಗಳಿಗಾಗಲ್ಲ. ಆ ಕಾರಣಕ್ಕಾಗಿ ಸರ್ಕಾರದ ಜಾಗ ನೀವು ಕಬ್ಜೆ ಮಾಡಬಾರ್ದು. ಅದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಿರಿ. ಮತ್ತು ಈಗಾಗಲೇ ನೀವು ಅನೇಕ ಜಿಲ್ಲೆಗೊಂದು ಯೂನಿವರ್ಸಿಟಿ ಮಂಜೂರು ಮಾಡ್ಲಾಕತ್ತೀರಿ. ಆದರೆ ಆ ಮಂಜೂರಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ಲಾಕತ್ತದಂದ್ರೆ, ಪರ್ಮನೆಂಟ್ ಯಾರೂ ಪ್ರಾಧ್ಯಾಪಕರಿಲ್ಲ. ಎಲ್ಲ ಯೂನಿವರ್ಸಿಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳಲ್ಲಿ ಪರ್ಮನೆಂಟ್ ಪ್ರಾಧ್ಯಾಪಕರಿಲ್ಲ, ಪ್ರೊಫೆಸರ್ಸ್ಗಳಿಲ್ಲ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಪನ್ಯಾಸಕರ ಮೇಲೆ ಯೂನಿವರ್ಸಿಟಿಗಳು ನಡೀಲಕತ್ತವ. ಆ ಅತಿಥಿ ಉಪನ್ಯಾಸಕರಿಗೆ ಕೂಡ ನೀವು ಸರ್ಕಾರಕ್ಕೆ ಪೇಮೆಂಟ್ ಕೊಡ್ಲಿಕ್ಕೆ ನಿಮ್ಮಲ್ಲಿ ದುಡ್ಡಿಲ್ಲ. 3 ತಿಂಗಳಿಗೆ 4 ತಿಂಗಳಿಗೆ ನೀವು ಪೇಮೆಂಟ್ ಕೊಡ್ತೀರಿ. ಅದು ಹೊರತುಪಡಿಸಿ ನೀವು ಅಂಥದಕ್ಕೆ ನೀವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಉಪನ್ಯಾಸಕರನ್ನು ನೇಮಕ ಮಾಡಿರಿ. ಅತಿಥಿ ಉಪನ್ಯಾಸಕರಿಗೆ ನೀವು ಸಂಬಳವನ್ನು ಕೊಡೋದು ಮಾಡಿರಿ. ಅಲ್ಲಿ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನು ನೀವು ಮಾಡಿರಿ. ಅದು ಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಜಾಗವನ್ನು ನಿಮ್ಮ ಕಬ್ಜದಲ್ಲಿ ತೊಗೊಂಡು ನೀವೇನು ಮಾಡ್ಲಿಕ್ಕೆ ಹೊಂಟಿರಿ ಅಂತಕ್ಕಂಥದ್ದನ್ನು ಈ ನಾಡಿನ ಜನತೆಗೆ ನೀವು ಉತ್ತರ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇವೆಲ್ಲ ನೀವು ಬೇಕಾದ್ರೆ ನೀವು ಬೇರೆ ಬೇರೆ ಕಡೆಗೆ ಖರೀದಿ ಮಾಡ್ಬೋದು. ನೀವು ಇನ್ನೂ ರಿಂಗ್ ರೋಡೇ ಆಗಿಲ್ಲ. ಆ ರಿಂಗ್ ರೋಡ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೊಂಟಾರೆ ಯೂನಿವರ್ಸಿಟಿ ಜಾಗದಾಗಲ್ಲಿ. ಅಲ್ಲಿ ಅಂಥ ವಾತಾವರಣಕ್ಕೆ ಏನು ಹಸಿರು ವಾತಾವರಣ ಅದ, ಆ ಹಸಿರು ವಾತಾವರಣ ಹೋಗಿ ಕಾಂಕ್ರೀಟ್ ವಾತಾವರಣ ಆಗ್ತದೆ. ಆ ವಾತಾವರಣ ಯೂನಿವರ್ಸಿಟಿ ಸಲುವಾಗಿ ಯಾಕೆ 800 ಎಕರೆ ಆ ಸಂದರ್ಭದಲ್ಲಿ ಖರೀದಿ ಮಾಡ್ಯಾರಂದ್ರೆ ಹಸಿರು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕಾಗಿ. ನೀವು ಬಂದಿರತಕ್ಕಂಥವರು ಚೆತ್ತಿನ ವಾತಾವರಣ ನಿರ್ಮಾಣಕ್ಕೆ ಏನು ಮಾಡಕತ್ತೀರಿ, ಇದು ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತದೆ. ಅದು ನೀವು ಹಿಂದೆ ತೊಗೋಬೇಕು. ಒಂದು ವೇಳೆ ನೀವು ಅದು ಮುಂದುವರೆಸಿದ್ರೆ ನಾವು ದಲಿತ ಸಂಘರ್ಷ ಸಮಿತಿಯವರು ಯೂನಿವರ್ಸಿಟಿ ಮುಂದೆ ನಿಮ್ಮ ಸರ್ಕಾರದ ವಿರುದ್ಧ ಚಳುವಳಿ ಮಾಡ್ತೀವಿ. ಅದು ಈ ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರರನ್ನು ಸೇರಿಸಿ ಚಳುವಳಿ ಮಾಡಿ ಇಷ್ಟರಲ್ಲಿ ನಾವು ಚಳುವಳಿ ರೂಪಿಸಲಿಕ್ಕೆ ತಯಾರಾಗಿದ್ದೀವಿ. ನೀವು ಅದು ವಾಪಸ್ ತೆಗೆದುಕೊಳ್ತಕ್ಕಂಥದ್ದು ತಮ್ಮ ಮಾಧ್ಯಮಗಳ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಸರಿ, ಸರ್ಕಾರಿ ಜಾಗ ಖರೀದಿ ಬೇರೆ ಕಡೆ ಖರೀದಿ ಮಾಡ್ಬೋದು. ಯಾಕೆ ಮಾಡ್ತಾಯಿಲ್ಲ ಅಂದರೆ ಸರ್ಕಾರ ಕಬಳಿಸ್ತಂಥ ಕೆಲಸ ಮಾಡ್ಲಕತ್ತದ. ಯಾಕೆ ಮಾಡ್ಲಕತ್ತಂದ್ರೆ ಇವ್ರು ಆಲ್ರೆಡಿ ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಮಾಡ್ಲಕತ್ತಾರೆ. ಏನು ಜರುತ್ತಿತ್ತು ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ನೀವು ಪೇಮೆಂಟ್ ಕೊಡ್ಲಕತ್ತಿಲ್ಲ. ಇಲ್ಲೇ ಇದು ಮಾಡ್ಲಕತ್ತಿಲ್ಲ. ನೀವು ಜಾಗ ಖರೀದಿ ಮಾಡ್ಲಿಕ್ಕೆ ನಿಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅದ, ಸರ್ಕಾರದ ದುಡ್ಡು. ಯೂನಿವರ್ಸಿಟಿ ಜಾಗ ಬಿಡ್ರಿ, ಅದು ಹಸಿರು ಮಾಡಿರಿ. ಅದಕ್ಕೆ ಬೇಕಾದಂಥ ಇನ್ನೂ ಹಸಿರು ಸಲಕ್ಕೆ ಏನೇನು ಮಾಡಬೇಕು ಮಾಡಿರಿ, ಇನ್ನೂ ಡೆವಲಪ್ಮೆಂಟ್ ಮಾಡಿರಿ. ಅದು ಬಿಟ್ಟು ನೀವು ಖರೀದಿ ಇದು ಜಾಗ ಕಬ್ಜೆ ಮಾಡ್ತಕ್ಕಂಥದ್ದು ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮ ಮನವಿ. SLC ಮತ್ತು PUCಯಲ್ಲಿ ಕೊನೆ ಸ್ಥಾನದ ಬಂದು ಕಲಬುರಗಿ ಬಂದು ಅದಕ್ಕೂ ಉನ್ನತ ಕೊಡಬೇಕಿತ್ತು. ಶಿಕ್ಷಕರಿಗಿಲ್ಲ, ಅದು ಕೊಡಬೇಕು, ಮಾಡಿಲ್ಲ. ಅದು ಮಾಡಬೇಕು, ಅದು ಮಾಡಿದ್ಬಿಟ್ಟು ಇಂಥ ಕೆಲಸ ಮಾಡ್ತಿದ್ದೆ. ಯೂನಿವರ್ಸಿಟಿ ಜಾಗದಲ್ಲಿ ತಾವು ಕೇಳ್ದಂಗೆ SLC ಆಗಿರ್ಬೋದು, ಡಿಗ್ರಿ ಕಾಲೇಜ್ಗಳು, ಅದಕ್ಕೆ ಏನೇನು ಅನುಕೂಲ ಬೇಕು, ವಿದ್ಯಾಭ್ಯಾಸಕ್ಕೆ ಏನೇನು ಅನುಕೂಲ ಬೇಕು ಅಂಥದ್ರ ಬಗ್ಗೆ ನೀವು ಮಾಡಿರಿ, ನಮ್ಮ ತಕರಾರಿಲ್ಲ. ಅದು ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಕಟ್ತೀವಿ, ನಾವು ಏನು ಕ್ರಿಕೆಟ್ ಮೈದಾನ ಮಾಡ್ತೀವಿ, ಇದೆಲ್ಲ ಏನು ಜರುತ್ತದ ನೀವು ಖರೀದಿ ಮಾಡಿ ಮಾಡ್ಬೋದಲ್ಲ. ಆಲ್ರೆಡಿ ನಮ್ಮಲ್ಲಿ ಸ್ಟೇಡಿಯಂ ಅದ, ಎಲ್ಲ ಅದ. ಆದರೆ ನೀವು ಅನ್ನೆಸರಿ ಮಾಡ್ಲಕತ್ತೀರಿ. ಜನರಿಗೆ ಬೇಕಾಗಿರ್ತಕ್ಕಂಥದ್ದು, ಜನಪರ ಆಗಿರ್ತಕ್ಕಂಥ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಅದ. ಸರ್, ಇದರಲ್ಲಿ ಏನಾದರೂ ಫಂಡಿಂಗ್ ಅವ್ರಿಗೆ ಸಿಗ್ತಾ ಇದೆ ಅಂತ? ಅದು ಸಾಧ್ಯ ಅದ. ಈಗ ಯಾವುದೇ ಸರ್ಕಾರ ದೊಡ್ಡ ಸಾವಿರಾರು ಕೋಟಿ ಪ್ರಾಜೆಕ್ಟ್ ತರಬೇಕಾಗಿತ್ತು ಅಂದ್ರೆ ಅದರೊಳಗೆ ಸರ್ಕಾರ ನಡೆಸ್ತಕ್ಕಂಥವ್ರು ಪಕ್ಷಗಳ ಹಿತಾಸಕ್ತಿಯನ್ನು ಇಟ್ಕೊಂಡೇ ಆ ಕೆಲಸ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ಇವೆಲ್ಲ ಮಾಡ್ತಾರೆ ಅವರು. ಸರ್, ಅಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಉಪಹಾರ ಆಗಿರ್ಬೋದು, ಅಲ್ಲಿ ಸ್ಟಡೀಸ್ ಬರೋಬ್ಬರ ಕೊಡ್ತಾ ಇಲ್ಲ ಅಂತಲೂ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್. ಇಲ್ಲ, ಅಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ. ಯೂನಿವರ್ಸಿಟಿನೇ ಸರಿಯಾಗಿ ನಡೀಲಿಕ್ಕತ್ತಿಲ್ಲ, ದುಡ್ಡೇ ಇಲ್ಲ. ವ್ಯಾಲ್ಯೂಯೇಷನ್ ಮಾಡಿದವ್ರಿಗೆ 2 ವರ್ಷದಿಂದ ದುಡ್ಡು ಕೊಟ್ಟಿಲ್ಲ. ಅಲ್ಲಿ
ಅಲ್ಲೇನು ವ್ಯಾಲ್ಯೂಯೇಷನ್ ಮಾಡಕ್ಕೆ ಬರ್ತಾರೆ ಲೆಕ್ಚರ್ಸ್ಗಳು, ಅವ್ರಿಗೆ ಇಲ್ಲಿವರೆಗೂ 2 ವರ್ಷದಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಂಥ ಎಲ್ಲ ವಾತಾವರಣ ಇಟ್ಕೊಂಡು ಭೂಮಿ ಕಬಳಿಸ್ಲಕ್ಕೆ ಹೊಂಟಾರ. ಅದ್ರ ಬಗ್ಗೆ ಸರ್ಕಾರಕ್ಕೆ ನಿಗನೇ ಇಲ್ಲ. ನಾವು ಭಾಳ ಸಲ ಸರ್ಕಾರದ ಮೇಲೆ ಒತ್ತಡ ತಂದೀವಿ, ಅವ್ರಿಗೆ ಪೇಮೆಂಟ್ ಮಾಡಿರಿ. ಅತಿಥಿ ಉಪನ್ಯಾಸಕರು ಎಷ್ಟೋ ಸ್ಟ್ರೈಕ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಲಕತ್ತಿಲ್ಲ. ಸಂಬಂಧ ಇಲ್ಲಾರ್ದು ಇವ್ರು ಕೆಲಸ ಮಾಡ್ತಾರೆ. ಇದು ಭಾಳ ದೊಡ್ಡ ಖಂಡನೀಯ ಅದ.